ಮೇ 18, 2007 ಮಧ್ಯಾಹ್ನ 1:15 ಹೈದರಾಬಾದ್ನ ಮೆಕ್ಕಾ ಮಸೀದಿಯಲ್ಲಿ ಅಲ್ಲಿನ ಮತಪಾಲಕರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಮಸೀದಿಯಲ್ಲಿ ಸುಮಾರು 5,000 ಜನ ಸೇರಿದ್ರು. ಆಗ ಮಸೀದಿಯ ವಜೂಖಾನೆಯ ಬಳಿ ಪೈಪ್ ಬಾಂಬ್ ಸ್ಫೋಟ ಆಯಿತು. ಕೆಲವೇ ಕ್ಷಣಗಳಲ್ಲಿ ಇಡೀ ಪ್ರದೇಶದಲ್ಲಿ ಕಂಪನ. 8 ಜನರು ಪ್ರಾಣ ಕಳೆದುಕೊಂಡರೆ 58 ಮಂದಿ ಗಾಯಗೊಂಡರು. ಘಟನೆಯ ಬೆನ್ನಲ್ಲೇ ಮಸೀದಿಯಲ್ಲಿ ಸೇರಿದ್ದವರು ಕ್ರೋಧಿತರಾದರು. ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಗಿ ಬಂತು. ಪರಿಣಾಮವಾಗಿ ಪೊಲೀಸರ ಗುಂಡಿನ ದಾಳಿಗೆ ಮತ್ತೆ 5 ಜನ ಬಲಿಯಾದರು. ಪ್ರಾರಂಭಿಕ ತನಿಖೆಯಲ್ಲಿ ಇಸ್ಲಾಮಿಕ್ ಸಂಘಟನೆ ಹರ್ಕತ್ ಉಲ್ ಜಿಹಾದ್ ಅಲ್ ಇಸ್ಲಾಮಿಯ ಮೇಲೆ ಶಂಕೆ ವ್ಯಕ್ತ ಆಯಿತು. 50ಕ್ಕೂ ಹೆಚ್ಚು ಮುಸ್ಲಿಂ ಯುವಕರನ್ನ ವಶಕ್ಕೆ ತೆಗೆದುಕೊಳ್ಳಲಾಯಿತು. 21 ಜನರ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಿದ್ಧಪಡಿಸಲಾಯಿತು. ಆದರೆ ಇದ್ದಕ್ಕಿದ್ದ ಹಾಗೆ ಪ್ರಕರಣ ತಿರುವು ಪಡೆದುಕೊಂಡಿತು. ಆಗಿನ ಆಂಧ್ರ ಪ್ರದೇಶದ ವ್ಯಾಪ್ತಿಯಲ್ಲಿ ನಡೆದಂತಹ ಈ ಘಟನೆಯನ್ನ ಅಲ್ಲಿನ ಕಾಂಗ್ರೆಸ್ ಸರ್ಕಾರ ಹಿಂದೂ ಸಮುದಾಯದ ವಿರುದ್ಧವಾಗಿ ಬಿಂಬಿಸಲು ಪ್ರಯತ್ನ ಮಾಡಿತು. ಕೇಸರಿ ಭಯೋತ್ಪಾದನೆ ಅನ್ನುವಂತಹ ನರೇಟಿವ್ ಅನ್ನ ಸಮಾಜದಲ್ಲಿ ಬಿತ್ತಲು ಇಡೀ ಕಥೆಯನ್ನೇ ಕಾಂಗ್ರೆಸ್ ಸರ್ಕಾರ ಬದಲು ಮಾಡಿತ್ತು. ಜೂನ್ 9, 2007 ಪ್ರಕರಣವನ್ನ ಸಿಬಿಐಗೆ ವಹಿಸಲಾಯಿತು ಮತ್ತು ನಿಧಾನವಾಗಿ ತನಿಖೆ ತಪ್ಪು ಹಾದಿಗೆ ತಿರುಗಿತ್ತು. ದೇಶದ ಮುಂದೆ ಸುಳ್ಳು ಸ್ಯಾಫ್ರನ್ ಟೆರರಿಸಂ ಅನ್ನುವಂತಹ ಪದವನ್ನ ಕಾಯಿನ್ ಮಾಡಲು ಸ್ವಾಮಿ ಅಸೀಮಾನಂದರನ್ನ ಬಂಧಿಸಲಾಯಿತು ಮತ್ತು ಇತರ 5 ಜನರ ವಿರುದ್ಧ ಕೇಸ್ ದಾಖಲಾಯಿತು. ಘಟನೆಯ ಕುರಿತು ಮಾತನಾಡಿದ್ದಂತಹ ಆಗಿನ ಗೃಹ ಸಚಿವ ಪಿ ಚಿದಂಬರಂ ಅವರು ಮೆಕ್ಕಾ ಮಸೀದಿ ಸ್ಫೋಟ ಸೇರಿದ ಹಾಗೆ ಹಲವು ಸ್ಫೋಟಗಳ ಹಿಂದೆ ಕೇಸರಿ ಭಯೋತ್ಪಾದನೆ ಇದೆ ಅಂತ ಹೇಳಿಕೆ ನೀಡಿದರು. ಇದು ಒಂದೇ ಪ್ರಕರಣ ಅಲ್ಲ. ಹಿಂದೂ ಸಾಧುಗಳನ್ನ ಭಯೋತ್ಪಾದಕರು, ಸನ್ಯಾಸಿಗಳನ್ನ ಸಂಚುಕೋರರು ಮತ್ತು ಸೇನಾ ಅಧಿಕಾರಿಗಳನ್ನ ದೇಶದ್ರೋಹಿಗಳನ್ನಾಗಿ ಮಾಡುವ ಅಜೆಂಡಾವನ್ನ ಕಾಂಗ್ರೆಸ್ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಮಾಲೆಗಾಂವ್ ಕೇಸ್, ಸಂಜೋತಾ ಎಕ್ಸ್ಪ್ರೆಸ್, ಅಜ್ಮೇರ್ ಬ್ಲಾಸ್ಟ್ ನಂತಹ ಹಲವು ಪ್ರಕರಣಗಳಲ್ಲಿ ಬಲವಂತವಾಗಿ ಹಿಂದೂ ಸಾಧು ಸಂತರನ್ನ ಸಿಲುಕಿಸಲು ಕಾಂಗ್ರೆಸ್ ಪ್ರಯತ್ನಿಸಿದ್ರು ಕೂಡ ನ್ಯಾಯಾಲಯ ಅವರೆಲ್ಲರನ್ನೂ ಕೂಡ ದೋಷ ಮುಕ್ತಗೊಳಿಸಿತ್ತು. ಏಪ್ರಿಲ್ 16, 2018 ಮಕ್ಕಾ ಮಸೀದಿ ಬ್ಲಾಸ್ಟ್ ನಲ್ಲೂ 11 ವರ್ಷಗಳ ನಂತರ ಬಂಧಿತರಾಗಿದ್ದವರಿಗೆ ಕ್ಲೀನ್ ಚಿಟ್ ನೀಡಿ ಸ್ವಾಮಿ ಅಸೀಮಾನಂದ ಸೇರಿದ ಹಾಗೆ ಇತರರ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಹೇಳಿತ್ತು. ಆದರೆ ಅಷ್ಟರಲ್ಲಿ ಪ್ರಕರಣದಲ್ಲಿ ಸಿಲುಕಿದ್ದಂತಹ ಅಮಾಯಕ ಸಾಧು ಸಂತರ ಗುರುತು ಮಸುಕಾಗಿ ಹೋಗಿತ್ತು. ಸುಳ್ಳು ಪ್ರಕರಣಗಳಲ್ಲಿ ಸಿಲುಕಿದ ಹಿಂದೂಗಳ ಕುಟುಂಬಗಳು ಛಿದ್ರವಾದವು. ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು, ವಿಚಾರಣೆ ಅವಮಾನವನ್ನು ಅನುಭವಿಸಿದ್ರು. ನ್ಯಾಯಾಲಯ ಅವರನ್ನ ನಿರ್ದೋಷಿ ಅಂತ ಘೋಷಿಸಿದ್ರು ಕೂಡ ಹಿಂದೂಗಳನ್ನ ಭಯೋತ್ಪಾದಕರು ಅಂತ ಕರೆದವರು ಇಂದಿನವರೆಗೂ ಕ್ಷಮೆ ಕೇಳಲಿಲ್ಲ ಅನ್ನೋದೇ ದುಃಖದ ವಿಚಾರ.